ನಾನು ಅನೇಕ ಬಾರಿ ಚನ್ನರಾಯಪಟ್ಟಣದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದು ಅನೇಕ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಿದ್ದೇನೆ. ಕೃಷಿ ಮಂತ್ರಿಯಾಗಿ ಬಂದಿದ್ದೇನೆ, RDPR ಮಿನಿಸ್ಟರ್ ಆಗಿ ಬಂದಿದ್ದೇನೆ. ಇವತ್ತು ಕೂಡ ಈ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಹಿಂದೆ 2010ರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದಾಗ ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ 2 ZP ಸೀಟನ್ನ ಗೆದ್ದಿತ್ತು. ಆ 2 ZP ಸೀಟ್ ಅವತ್ತು ಬರೀ ನಾವು ಚನ್ನರಾಯಪಟ್ಟಣದಲ್ಲಿ ಮಾತ್ರ ಗೆದ್ದಿದ್ದು. ಹಿಂದೆ 2010ರಲ್ಲಿ ಹೇಳ್ತಾ ಇದ್ದೇನೆ. ಆ ತರಹ ಇಲ್ಲಿ ಮೊದಲಿನಿಂದಲೂ ಕೂಡ ಯೂತ್ ಕಾಂಗ್ರೆಸ್ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬಂದಿದೆ. ಗೋಪಾಲ್ ಸ್ವಾಮಿ ಅವರು ಸಹ ಯೂತ್ ಕಾಂಗ್ರೆಸ್ಗೆ ಅದೇ ತರಹ ಒಳ್ಳೆ ಎನ್ಕರೇಜ್ಮೆಂಟ್ ಅನ್ನ ಕೊಟ್ಕೊಂಡು ಒಂದು ಒಳ್ಳೆ ಯುವಕರ ಪಡೆಯನ್ನ ಕಟ್ಟಿ ಸಕ್ರಿಯವಾಗಿ ಪಕ್ಷದ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಶಿವಲಿಂಗಣ್ಣವ್ರು ಹೇಳ್ದಂಗೆ ಹೋದ ಬಾರಿ ಜಿಲ್ಲೆಯಲ್ಲಿ ನಮ್ಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಆದ್ರೆ ಅದು ಕೆಲವು ಕಾರಣಗಳಿಗೆ ಆಗಿದೆ ಬಿಟ್ರೆ ನನಗೆ ಬಲವಾದಂತ ನಂಬಿಕೆ ಇದೆ. ಚನ್ನರಾಯಪಟ್ಟಣ ಆಗ್ಬೋದು, ಇಡೀ ಹಾಸನ ಜಿಲ್ಲೆ ಆಗ್ಬೋದು, ಇಲ್ಲಿ ಜನ ಕಾಂಗ್ರೆಸ್ನ ಪರವಾಗಿ ಒಲವಿರ್ತಕ್ಕಂಥ ಜನ ಇದ್ದಾರೆ ಅಂತ ನಾನಂತೂ ನಂಬಿದ್ದೇನೆ. ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆ 7ರಲ್ಲಿ ಒಂದೇ ಗೆದ್ರೂ ಕೂಡ ಪಾರ್ಲಿಮೆಂಟ್ ಒಳ್ಳೆ ಬಹುಮತದಲ್ಲಿ ಗೆಲ್ಲಬೇಕಾದ್ರೆ ಜನಗಳ ಆಶೀರ್ವಾದನೇ, ಜನಗಳ ಕಾಂಗ್ರೆಸ್ ಪರವಾದಂತಹ ಒಲವು ನಮ್ಮ ಸಂಸದರು ಗೆಲ್ಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನು ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಇದು ಶ್ರೀಕಂಠಯ್ಯನವರಾಗ್ಲಿ ಪುಟ್ಟಸ್ವಾಮಿ ಗೌಡರ ಕಾಲದಿಂದನೂ ಕೂಡ ಈ ಜಿಲ್ಲೆಯಲ್ಲಿ ಜನ ಕಾಂಗ್ರೆಸ್ ಅನ್ನ ನಂಬಿರುವಂತ ಬಲವಾದ ಒಂದು ಅಡಿಪಾಯ ಇರತಕ್ಕಂತಹ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಇದೆ. ಕೆಲವೊಂದು ಬಾರಿ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ನಾವು ಏನೋ ಅಚಾತುರ್ಯ ಮಾಡಿ ಅದರಿಂದ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ರೆ ಜನಗಳದ್ದು ಯಾವುದು ಕೂಡ ತಪ್ಪಿಲ್ಲ. ಈ ಜಿಲ್ಲೆಯಲ್ಲಿ ಜನ ಕಾಂಗ್ರೆಸ್ ಪರ ಇದ್ದಾರೆ. ಆದ್ರೆ ಇವತ್ತು ಯುವ ಕಾಂಗ್ರೆಸ್ನವರು ಮುಂದೆ ಹೆಜ್ಜೆಯನ್ನ ಇಟ್ಟು ಒಳ್ಳೆ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಇದೇ ತರ ಸಂಘಟನೆ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ನ ನಮ್ಮ ಜನಪರ ಕಾರ್ಯಕ್ರಮಗಳೇನಿದಾವೆ, ಅದು ಗ್ಯಾರಂಟಿ ಯೋಜನೆ ಆಗ್ಬೋದು ಅಥವಾ ಬೇರೆ ಕೆಲಸಗಳು, ಅದರ ಜೊತೆಗೆ ಯುವ ಕಾಂಗ್ರೆಸ್ನ ಸಂಘಟನೆ, ಇವೆರಡೂ ಬೆರೆತ್ರೆ ಮುಂದಿನ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕ ಸ್ಥಾನದಲ್ಲೂ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶ ನಮ್ಗೆ ಇದೆ. ಅದು ಆಗ್ಬೇಕು ಅಂದ್ರೆ ಸರ್ಕಾರದ ಕೆಲಸದ ಜೊತೆಗೆ ಪಕ್ಷ ಸಂಘಟನೆನೂ ಕೂಡ ಆಗ್ಬೇಕು ಅಂತ ಒಂದು ಪಕ್ಷದ ಸಂಘಟನೆ ಕೆಲಸ ಇಲ್ಲಿ ನಡೀತಾ ಇದೆ. ಶಿವಲಿಂಗಣ್ಣ ಅವರು ಮಾತಾಡ್ತಾ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ರು. ಇವತ್ತು ನಮ್ಮ ರಾಜ್ಯದ ಜನಗಳಿಗೆ 1 ಪೈಸಾ ಲಂಚ ಇಲ್ಲದೆ, 1 ಪೈಸಾ ಕಮಿಷನ್ ಇಲ್ಲದೆ 1 ಲಕ್ಷ ಕೋಟಿ ರೂಪಾಯಿ 1 ಲಕ್ಷ ಕೋಟಿ ರೂಪಾಯಿ ನೇರವಾಗಿ 4.5 ಕೋಟಿ ಕನ್ನಡಿಗರ ಅಕೌಂಟ್ಗೆ ನಾವು ಹಾಕಿದ್ದೇವೆ. 1 ಲಕ್ಷ ಕೋಟಿ ರೂಪಾಯಿ 2 ವರ್ಷದಿಂದ ಈಚೆಗೆ 1 ರೂಪಾಯಿ ಕಮಿಷನ್ ಇಲ್ಲ. ಒಬ್ಬರಿಗೆ ಲಂಚ ಕೊಡುವ ಅವಶ್ಯಕತೆ ಇಲ್ಲ. 4.5 ಕೋಟಿ ಕನ್ನಡಿಗರ ಅಕೌಂಟ್ಗೆ ನೇರವಾಗಿ 1 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ನಾವು ಹಾಕಿದ್ದೇವೆ ನಮ್ಮ ಸರ್ಕಾರ ಬಂದು. ನಮ್ಮ ರಿಜ್ವಾನ್ ಅವರು ಮೊನ್ನೆ ಹೇಳ್ತಾ ಇದ್ರು, 5 ವರ್ಷ ನಮ್ಮ ಸರ್ಕಾರ ಮುಗಿಯೋದ್ರೊಳಗಡೆ ಕನ್ನಡಿಗರ ಕೈಗೆ ನೇರವಾಗಿ 2.5 ಲಕ್ಷ ಕೋಟಿ ರೂಪಾಯಿ ಕನ್ನಡಿಗರ ಕೈಗೆ ಕೊಟ್ಟಿರುತ್ತೆ ನಮ್ಮ ಸರ್ಕಾರ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಇಂಥ ಕೆಲಸ, ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ರೀತಿಯಾಗಿ 2.5 ಲಕ್ಷ ಕೋಟಿ ಜನಗಳ ಕೈಗೆ ನೇರವಾಗಿ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕಂದಾಯ ಇಲಾಖೆಯಿಂದ ಭೂ ಗ್ಯಾರಂಟಿ ಅಂತ ಹೇಳಿ ಜನ
ಕಚೇರಿಗಳಿಗೆ, ನಮ್ಮ ಕಂದಾಯ ಇಲಾಖೆಯ ಕಚೇರಿಗಳಿಗೆ ಅಲದು 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 ಅವರ ಸಂಪಾದನೆಯನ್ನು ಕಳ್ಕೊಂಡು, ಅವರ ಕೆಲಸನೂ ಕಳ್ಕೊಂಡು, ಇಂಥ ವ್ಯವಸ್ಥೆಗೆ ಫುಲ್ ಸ್ಟಾಪ್ ಹಾಕಿ ಜನಗಳ ಮನೆ ಬಾಗಿಲಿಗೆ ಹೋಗಿ ನಮ್ಮ ಕೆಲಸವನ್ನ ಮಾಡಿಕೊಡ್ತಕ್ಕಂತಹ ಭೂ ಗ್ಯಾರಂಟಿಯನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಯಾವುದೋ ಕಾಲದಲ್ಲಿ ಯಾರ್ಯಾರೋ ಮಂಜೂರು ಮಾಡಿ ಇಲ್ಲಿವರೆಗೂ ದುರಸ್ತು ಆಗದೆ ಇದ್ದಂತ 10,000 ರೈತ ಕುಟುಂಬಗಳ ಜಮೀನುಗಳಿಗೆ ಈಗಾಗಲೇ ನಾವು ದುರಸ್ತು ಮಾಡಿಕೊಟ್ಟಿದ್ದೇವೆ. ನಯಾ ಪೈಸಾ ಖರ್ಚಿಲ್ಲದೆ ನಮ್ಮ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಇವತ್ತು ದರಖಾಸ್ತು ಪೋಡಿಯನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಮುಂದುವರೆದು 16,000 ಜಮೀನುಗಳು ತೀರೋಗಿರೋರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅಂತವರದು ಕೂಡ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಡ್ತಕ್ಕಂತಹ ಪೌತಿ ಖಾತೆ ಆಂದೋಲನವನ್ನು ಕೂಡ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಗಳು ಜನಗಳ ಮನೆ ಬಾಗಿಲಿಗೆ ಹೋಗಿ ಮಾಡುವಂತ ಕೆಲಸವನ್ನ ಈಗ ಆರಂಭ ಮಾಡಿದ್ದೇವೆ ನಾವು. ಈ ರೀತಿಯಾಗಿ ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡೋದು ಒಂದು ಕಡೆ ಆದ್ರೆ, ಅದರ ಜೊತೆಗೆ ಪಕ್ಷದ ಸಂಘಟನೆ, ವಿಶೇಷವಾಗಿ ಯುವ ಕಾಂಗ್ರೆಸ್ನ ಸಂಘಟನೆಯಿಂದ ಇವತ್ತು ನಾಳೆ ಭವಿಷ್ಯದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಂತಹ ಸಂಕಲ್ಪ ಈ ಯುವ ಪರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ನಾನು ನಮ್ಮ ಯುವ ಕಾಂಗ್ರೆಸ್ನವರಿಗೆ ಮನವಿ ಮಾಡೋದು, ಅಮ್ಮ ಶಿವಲಿಂಗಣ್ಣವರು ಮಾತಾಡ್ತಾ ಆಗ್ಲೇ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು, ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಅವರು ಇಬ್ಬರಿಂದನೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಉದಾಹರಣೆಗೆ ಏನ್ ಅನ್ಯಾಯ ಆಗ್ತಾ ಇದೆ ಅಂತ ತಾವು ಕೇಳ್ಬೋದು. ದೇಶದ ಮಾನ್ಯ ಮಾಜಿ ಪ್ರಧಾನಿಗಳು ಈ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದಲು ಹೇಳಿದ್ರು, ನೀವು ಜೆಡಿಎಸ್ ಅನ್ನ ಬಿಜೆಪಿನ ಗೆಲ್ಲಿಸಿ ನಾವು ಪ್ರಧಾನ ಮಂತ್ರಿಗಳು ಮೋದಿಯವರ ಕೈ ಹಿಡಿದು 1 ಗಂಟೆ ಒಳಗಡೆ ಮೇಕೆದಾಟು ಯೋಜನೆಗೆ ಸೈನ್ ಹಾಕಿಸ್ತೀವಿ ಅಂತ ಹೇಳಿದ್ರ ಇಲ್ವೋ? ರಾಜ್ಯದಲ್ಲಿ ಜನ ಜೆಡಿಎಸ್ ಬಿಜೆಪಿಗೆ ಹೆಚ್ಚಿನ ಎಂಪಿ ಸೀಟುಗಳನ್ನ ಕೊಟ್ಟಿದಾರ ಇಲ್ವೋ? ಹಾಸನದಲ್ಲಿ ನೀವೇನೋ ಕಾಂಗ್ರೆಸ್ನ ಗೆಲ್ಸಿದ್ರಿ, ಆದ್ರೆ ಜನ ಅವ್ರಿಗೆ ಹೆಚ್ಚಿನ ಸೀಟುಗಳನ್ನ ಕೊಟ್ಟರು. ಅವ್ರ ಸರ್ಕಾರ ಬಂದೀಗ 1 ವರ್ಷ 3 ತಿಂಗಳಾಯ್ತು. ಯಾರಾದ್ರೂ ಒಬ್ಬರು ಮಾನ್ಯ ಮಾಜಿ ಪ್ರಧಾನಿಗಳಾಗ್ಲಿ, ಇವತ್ತು ಅಲ್ಲಿ ಸಚಿವರಾಗಿರೋರಾಗ್ಲಿ, ಅವರ ಎಂಪಿಗಳಾಗ್ಲಿ, ಯಾರಾದ್ರೂ ಒಬ್ಬರು ನಮ್ಮ ಕಾವೇರಿಯಲ್ಲಿ ಕರ್ನಾಟಕದ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು, ಮೇಕೆದಾಟು ಬಗ್ಗೆ ಯಾರಾದ್ರೂ ಒಬ್ಬರು ಬಾಯಿ ಬಿಟ್ಟು ಮಾತಾಡಿದಾರ? ಮೇಕೆದಾಟು ಯೋಜನೆಗೆ 1 ಗಂಟೆ ಒಳಗಡೆ ಸೈನ್ ಹಾಕಿಸ್ತೀವಿ ಅಂತ ಹೇಳಿದವರು 1 ವರ್ಷ ಕಳೆದ್ರೂ ಕೂಡ ಮೇಕೆದಾಟು ಅನ್ನೋ ಉಸಿರು ಅವ್ರ ಬಾಯಲ್ಲಿ ಬರದೆ ಹೋದ್ರೆ ಇದು ರಾಜ್ಯಕ್ಕೆ ಮಾಡ್ತಾ ಇರೋ ದ್ರೋಹ ಹೌದಾ ಅಲ್ವಾ? ಇವ್ರ ಸರ್ಕಾರ ಇದೆ, ಡೆಲ್ಲಿಯಲ್ಲಿ ಅಧಿಕಾರ ಇವ್ರ ಕೈಯಲ್ಲಿದೆ, ಪೆನ್ನು ಇವ್ರ ಕೈಯಲ್ಲಿದೆ. ನಮ್ಮ ಮೇಕೆದಾಟುಗೆ ಇನ್ನೂ ಯಾಕೆ ಅನುಮತಿ ಸಿಕ್ಕಿಲ್ಲ? ಉತ್ತರ ಕೊಡ್ಬೇಕು ಇವತ್ತು ಜೆಡಿಎಸ್ ಬಿಜೆಪಿ ಅವರು. ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ? ಕನ್ನಡಿಗರು ನಿಮ್ಗೆ ವೋಟ್ ಹಾಕಿ ಕಳಿಸಿದ್ದಾರೆ. ಏನಕ್ಕೆ ಕಳಿಸಿದ್ದಾರೆ? ರಾಜ್ಯಕ್ಕೆ ಅನ್ಯಾಯ ಮಾಡೋದಕ್ಕೆ ಕಳಿಸಿದಾರ? ಯಾರಿಂದ ವೋಟ್ ಹಾಕಿಸ್ಕೊಂಡು ನೀವು ಅಧಿಕಾರ ಅನುಭವಿಸ್ತಾ ಇದ್ದೀರಾ ಅವರಿಗೆ ದ್ರೋಹ ಮಾಡೋದಕ್ಕೆ ನಿಮ್ಗೆ ಕಳಿಸಿದಾರ? ಉತ್ತರ ಕೊಡ್ಬೇಕು. ಯೂತ್ ಕಾಂಗ್ರೆಸ್ ಅವರು ಕೇಳಬೇಕು ಈ ಪ್ರಶ್ನೆಯನ್ನ. ಇವತ್ತು ಹಾಸನ ಜಿಲ್ಲೆ ಬಹುತೇಕ ಹೇಮಾವತಿ ಕಾವೇರಿ ಕಣಿವೆಗೆ ಬರ್ತದೆ, ಆದ್ರೆ ಅರಸೀಕೆರೆ ತುಂಗಭದ್ರಾ ಕಣಿವೆಗೆ ಬರ್ತದೆ. ಕರೆಕ್ಟಾ? ಕೃಷ್ಣ ಅಂದ್ರೆ ತುಂಗಭದ್ರಾ.
ಸೆಂಟ್ರಲ್ ಗವರ್ಮೆಂಟ್ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 5,300 ಕೋಟಿ ಕೊಡಬೇಕು. ಅವರು ಇವತ್ತು ಜೆಡಿಎಸ್ ಬಿಜೆಪಿ ಅವರು ಸೇರಿ 5,300 ಕೋಟಿಯಲ್ಲಿ ಇವರ ಯೋಗ್ಯತೆಗೆ 53 ಪೈಸಾ ಕೊಡಕ್ಕೆ ಆಗದೆ ಇರುವಂತ ನಾಲಾಯಕಗಳು ಇವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. 5,300 ಕೋಟಿ ಬರಬೇಕು ಅಪ್ಪರ್ ಭದ್ರಾ ಯೋಜನೆಗೆ. ಅದು ದುಡ್ಡು ಬಂದ್ರೆ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು ಇವರಿಗೆಲ್ಲ ಕುಡಿಯೋ ನೀರು ಕೊಡಬಹುದು, ನಾವು ಕೆರೆಗೆ ನೀರು ತುಂಬಿಸಬಹುದು. ಆದ್ರೆ 5,300 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಇವತ್ತಿಗೆ 1 ಪೈಸಾ ಕೊಟ್ಟಿಲ್ಲ. ಉಸಿರು ಬಿಟ್ಟು ಮಾತಾಡೋ ದಮ್ಮಿಲ್ಲ, ತಾಕತ್ತಿಲ್ಲ ಬಿಜೆಪಿ ಅವರು, ಜೆಡಿಎಸ್ ನವರಿಗೆ. ಇವರು ನಾಲಾಯಕು ಹೌದಾ ಅಲ್ವಾ? ರಾಜ್ಯಕ್ಕೆ ಬರಬೇಕಾಗಿರೋ 1 ಪೈಸಾ ತರೋದಕ್ಕೆ ಸಾಧ್ಯ ಆಗದೆ ಇರೋ ನಾಲಾಯಕಷ್ಟೇ ಅಲ್ಲ, ಕರ್ನಾಟಕದ ದ್ರೋಹಿಗಳು ಇವರೆಲ್ಲರೂ ಕೂಡ. ನಮ್ಮ ರಾಜ್ಯಕ್ಕೆ ಬರೋ ರೂಪಾಯಿ ತರಕ್ಕೆ ಇವ್ರ ಕೈಲಿ ತಾಕತ್ತಿಲ್ಲ. ಇವರು ಮಾಡೋದು ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಗಟ್ಟಿಯಾಗಿ ಕರ್ನಾಟಕದ ಪರ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಇಡಿನ ಚೂ ಬಿಡೋದು, ಸಿಬಿಐನ ಚೂ ಬಿಡೋದು, ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಚೂ ಬಿಡೋದು, ಅವ್ರ ಮೇಲೆ ಕೇಸ್ಗಳು ಹಾಕೋದು ಬಿಟ್ರೆ ಇವ್ರ ಕೈಲಿ ಕರ್ನಾಟಕಕ್ಕೆ 1 ಪೈಸಾ ಸಹಾಯ ಮಾಡೋ ಶಕ್ತಿ ಇಲ್ಲ. ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ, ಡಿ ಕೆ ಮೇಲೆ ಬಿದ್ದವ್ರೆ ಅಂದ್ರೆ, ಅವರು ಕಲ್ಲು ಬಂಡೆ ತರ ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ಗಟ್ಟಿಯಾಗಿ ಮಾತಾಡ್ತಾವ್ರೆ ಅಂತೇಳಿ ಅವರ ಧ್ವನಿ ಅಡಗಿಸೋದಕ್ಕೋಸ್ಕರ ಇವತ್ತು ಅವ್ರ ಮೇಲೆ ಇಡಿ ಕೇಸು, ಸಿಬಿಐ ಕೇಸು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತಗಲಾಕ್ಸ್ತಾವ್ರೆ. ಏನ್ ಮಾಡಿದ್ದವ್ರು ತಪ್ಪು? ಕರ್ನಾಟಕಕ್ಕೆ ನ್ಯಾಯ ಕೊಡಿ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಪಾಲು ಅಂತ ಕೇಳಿದ ತಪ್ಪಿಗೆ ಇವತ್ತು ಅವ್ರ ಮೇಲೆ ಸಿಬಿಐನವ್ರನ್ನ, ಇಡಿಯವ್ರನ್ನ ಸೀಳು ನಾಯಿಗಳ ತರ ಚೂ ಬಿಟ್ಟು ಅವ್ರನ್ನ ಕೇಸ್ಗಳಾಕ್ಸಿ ಅವರ ಧ್ವನಿಯನ್ನ ಅಡಗಿಸುವಂತ ದ್ರೋಹಿಗಳು ಇವತ್ತು ಸೆಂಟ್ರಲ್ ಗವರ್ಮೆಂಟ್. ಅವ್ರು ಆಗ್ಲೇ ಮಾತಾಡ್ತಾ ಹೇಳಿದ್ರು ಶಿವಲಿಂಗ, ಕರ್ನಾಟಕದವರು, ಇಲ್ಲಿನ ಜನ ಬೆವರು ಸುರಿಸಿ ದುಡಿದು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಗೆ ಬರೋದು ಬರೀ 13 ಪೈಸಾ ಬರ್ತದೆ. ರೂಪಾಯಿಗೆ ಎಷ್ಟು? ಬರೀ 13 ಪೈಸಾ. ಅದೇ ಯುಪಿನವರು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 303 ರೂಪಾಯಿ ಬರ್ತದೆ. ಬಿಹಾರದವರು 1 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 7 ರೂಪಾಯಿ ಬರ್ತದೆ ಸೆಂಟ್ರಲ್ ಗವರ್ಮೆಂಟ್ ಇಂದ. ಕರ್ನಾಟಕದವರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಎಷ್ಟು ಬರ್ತದೆ ನಮ್ಗೆ? ಬರೀ 13 ಪೈಸಾ. ನಾಲಾಯಕು ಜೆಡಿಎಸ್ ಬಿಜೆಪಿ ಅವರಿಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿ, ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು ಕೊಡಿ ಅಂತ ಕೇಳೋ ದಮ್ಮು ಇಲ್ಲ, ತಾಕತ್ತು ಇಲ್ದಿರುವಂತ ಕರ್ನಾಟಕದ ದ್ರೋಹಿಗಳು ಇವರು ಬಿಜೆಪಿ ಅವರು, ಜೆಡಿಎಸ್ ನವರು. ಅಷ್ಟೇ ಅಲ್ಲ, ಇವತ್ತು ಏನೇ ಮಾಡಿ ಬಿಜೆಪಿಯವರು ನಮ್ಮ ಕನ್ನಡ ಭಾಷೆಯನ್ನೇ ನಿರ್ನಾಮ ಮಾಡಬೇಕು ಅಂತ ಹೊರಟಿದ್ದಾರೆ. ಕನ್ನಡ ಭಾಷೆಯನ್ನ ಸೈಡ್ಗೆ ತಳ್ಳಿ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯನ್ನ ನಿರ್ನಾಮ ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಇಡೀ ದೇಶ ಒಂದೇ ತೆರಿಗೆ, ಇಡೀ ದೇಶ ಒಂದೇ ಎಲೆಕ್ಷನ್, ಇಡೀ ದೇಶ ಒಂದೇ ಭಾಷೆ ಮಾತಾಡ್ಬೇಕಂತೆ, ಬರೀ ಹಿಂದಿ ಮಾತಾಡ್ಬೇಕು. ಏನಾಗಿದೆ ನಮ್ಮ ಕನ್ನಡ ಭಾಷೆಗೆ? ನೀವೆಲ್ಲ ಇವತ್ತು ಹಾಸನದಲ್ಲಿ ಹೊಯ್ಸಳರು ಆಡಿ ಕಟ್ಟಿದಂತ ನಾಡದಲ್ಲಿ ನೀವು ಬದುಕ್ತಾ ಇದ್ದೀರಾ. 2000 ವರ್ಷ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ. ಕನ್ನಡಿಗರ ಅಸ್ತಿತ್ವ ನಮ್ಮ ಭಾಷೆಯಲ್ಲಿದೆ, ಕನ್ನಡಿಗರ ಸಂಸ್ಕೃತಿ ನಮ್ಮ ಭಾಷೆಯಲ್ಲಿದೆ. ಆ ತರ ಇವತ್ತು ಕನ್ನಡಿಗರನ್ನೇ ಸದೆ ಬಡಿಬೇಕು ಅಂತೇಳಿ
ಭಾಷೆಯನ್ನೇ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ಮಾತಾಡೋ ತಾಕತ್ತಿಲ್ಲ ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ. ಜೆಡಿಎಸ್ ಅವರು ಹೋಗಿ ಅವ್ರಿಗೆ ಏಜೆಂಟ್ ಆಗಿ ಸೇರ್ಕೊಂಡವ್ರೆ. ಏನಾದ್ರು ಅಧಿಕಾರ ನಮ್ಗೆ ಒಂದು 4 ಕಾಸು ಅಧಿಕಾರ ಸಿಕ್ಕರೆ ಸಾಕು ಅಂತೇಳಿ ಅವ್ರಿಗೆ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಇವತ್ತು ಜೆಡಿಎಸ್ ನವರು. ಹೌದಾ ಇಲ್ವೋ? ಎಲ್ಲಾದ್ರೂ ಮಾತಾಡಿದಾರ ಮೇಕೆದಾಟು ಪರವಾಗಿ? ಹೇಳಿ ಉದಾಹರಣೆ. ಮಾಧ್ಯಮದವರು ಇದ್ದಾರೆ, ಕೇಳ್ತಾ ಇದ್ದೀವಿ. ಯಾವತ್ತಾದ್ರೂ ನಮ್ಮ ಕಾವೇರಿ ವಿಷಯವಾಗಿ ಮಾತಾಡಿದಾರ ಅವರು? ಅಪ್ಪರ್ ಭದ್ರಾ ಬಗ್ಗೆ ಮಾತಾಡಿದಾರ? ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದಾರ? ಆದ್ರೆ ನಮ್ಮ ಸಿದ್ದರಾಮಣ್ಣವರು, ನಮ್ಮ ಡಿ ಕೆ ಅವರು ನಾವು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೇವೆ. ರಾಜ್ಯದ ಪರವಾಗಿ ಮಾತಾಡೋ ತಾಕತ್ತಿದೆ ನಮಗೆ. ಅವ್ರು ಇಡಿ ಕೇಸ್ ಹಾಕಿದ್ರು ನಾವು ಫೇಸ್ ಮಾಡ್ತೀವಿ. ಸಿಬಿಐನ ಚೂ ಬಿಟ್ರು ನಾವು ನಿಂತ್ಕೊಂಡು ಕರ್ನಾಟಕದ ಪರ ಮಾತಾಡ್ತೀವಿ. ಆದ್ರೆ ಇವತ್ತು ಬಿಜೆಪಿ ಜೆಡಿಎಸ್ ನವರು ಸೇರಿ ಕರ್ನಾಟಕವನ್ನ ಮಾರಾಕಕ್ಕೆ ಹೊರಟಿದ್ದಾರೆ ಇವರು. ಯಾಕೆ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಯೂತ್ ಕಾಂಗ್ರೆಸ್ ಅವರು ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಬೇಕು. ಹಳ್ಳಿ ಹಳ್ಳಿಗೆ ಹೋಗಿ ಜನಗಳಲ್ಲಿ ಜಾಗೃತಿ ಮೂಡಿಸಬೇಕು. ಹೋರಾಟದ ಕೆಚ್ಚದೆ ಇರ್ತಕ್ಕಂತಹದ್ದು ಯುವಕರಿಗೆ. ಕರ್ನಾಟಕದ ಭವಿಷ್ಯ ಉಳಿಬೇಕು ಅಂತ ಹೇಳಿದ್ರೆ ಅದು ಯುವಕರ ಮೇಲೆ ನಿಂತಿದೆ. ಯುವಕರ ಭವಿಷ್ಯವೇ ಕರ್ನಾಟಕದ ಭವಿಷ್ಯ. ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ನ್ಯಾಯಕ್ಕಾಗಿ ನೀವು ಹೋರಾಟ ಮಾಡಬೇಕು. ಹಾಗಾಗಿ ನಾನು ಯೂತ್ ಕಾಂಗ್ರೆಸ್ ಅವರಿಗೆ ಮನವಿ ಮಾಡೋದು, ಸಂಘಟನೆ ಮಾಡೋದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಜೆಡಿಎಸ್ ಬಿಜೆಪಿ ನೋಡಿದ್ರು ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ, ದ್ರೋಹದ ವಿರುದ್ಧ ಹೋರಾಟವನ್ನ ರೂಪಿಸಿ ರಾಜ್ಯದ ನ್ಯಾಯಕ್ಕಾಗಿನೂ ಕೂಡ ಯೂತ್ ಕಾಂಗ್ರೆಸ್ನವರು ಎದ್ದು ನಿಲ್ಲಬೇಕು ಅಂತ ನಾನು ಅವರಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಒತ್ತಾಯ ಮಾಡ್ತೇನೆ. ರಿಜ್ವಾನ್ ಅವರು ಇದ್ದಾರೆ, ಅವರು 2 ಬಾರಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 2 ಬಾರಿ ಪಾರ್ಲಿಮೆಂಟ್ ಟಿಕೆಟ್ ಅವರಿಗೆ ಸಿಕ್ಕಿತ್ತು. ಯಾಕೆ? ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಅವರಿಗೆ 2 ಬಾರಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟು MLC ಮಾಡಿದ್ರು. MLA ಆಗಿದ್ದಾರೆ ಈಗ 2ನೇ ಬಾರಿ. ಎಲ್ಲದಕ್ಕೂ ಕಾರಣ ಯೂತ್ ಕಾಂಗ್ರೆಸ್ ಅವರಿಗೆ ಇಷ್ಟು ಅಧಿಕಾರ ತಂದು ಕೊಟ್ಟಿದೆ. ಅವರು ಸಾಮಾನ್ಯ ಕುಟುಂಬದಿಂದ ಬಂದಂತವರು ಇವತ್ತು MLC ಆಗಿ MLA ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯೂತ್ ಕಾಂಗ್ರೆಸ್ನ ಕೆಲಸ ಅವರಿಗೆ ಇವತ್ತು ಅಧಿಕಾರವನ್ನ ತಂದುಕೊಟ್ಟಿದೆ. ಹಾಗೇನೆ ನನಗೂ ಗೊತ್ತಿರಲಿಲ್ಲ ಶಿವಲಿಂಗೇಗೌಡರು ಒರಿಜಿನಲ್ ಯೂತ್ ಕಾಂಗ್ರೆಸ್ ಅಂತ ಇವತ್ತು ವೇದಿಕೆ ಮೇಲೆ ಹೇಳಿದ ಮೇಲೆ ನನಗೂ ನಾನು ಕೂಡ 2013ರ ನಂತರ 2 ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, 1 ಬಾರಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಪಕ್ಷನೇ ನನಗೆ 3 ಬಾರಿ ಮಂತ್ರಿ ಮಾಡಿದೆ. ಏಕೈಕ ಕಾರಣ ಯಾಕೆ ಅಂದ್ರೆ ನಾನು ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದ್ದೆ ಅನ್ನೋ ಕಾರಣಕ್ಕೆ ಇವತ್ತು ನನಗೆ 3 ಬಾರಿ ಮಂತ್ರಿ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಯಾಕೆ ಈ ಮಾತನ್ನು ಹೇಳ್ತೆ? ಈ ತರ ಉದಾಹರಣೆಗಳು ಇನ್ನೂ ತುಂಬಾ ಕೊಡಬಹುದು. ಶ್ರೇಯಸ್ ಪಟೇಲ್ ಅವರು ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದ್ದಾರೆ. ಮಂಜುನಾಥ್ ಅವರು ಇವತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವರು ಇವತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ನಾವು ರಿಜ್ವಾನ್ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಮ್ಮ ಕಮಿಟಿಯಲ್ಲಿ ಶ್ರೀನಿವಾಸ್ ಅವರು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಬರ್ತಾ ಇಡೀ ದೇಶದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಒಂದಲ್ಲ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಸಿಗದೆ ಹೋಗ್ಬಹುದು, 1-2 ಸಂದರ್ಭದಲ್ಲಿ ಮಿಸ್ ಆಗ್ಬಹುದು. ಆದ್ರೆ ನೀವು ಸಂಘಟನಾ ಸಾಮರ್ಥ್ಯವನ್ನ ಬೆಳೆಸ್ಕೊಂಡ್ರೆ ನಾಳೆ ಖಂಡಿತ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಅದನ್ನೇ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡುವಾಗ ಪ್ರಸನ್ನನು ಕೂಡ ಅದನ್ನೇ ಬಿಡಿಸಿ ಹೇಳ್ತಾ ಇದ್ದಾರೆ.
ಅವರು ಎಲ್ಲ ಇವತ್ತು ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಮಹೇಶ್ ಇದ್ದಾರೆ ನನ್ನ ಸ್ನೇಹಿತರು, ಮಹೇಶ್ಗೂ ಕೂಡ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರು? ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ಮಹೇಶ್ ಅವ್ರಿಗೂ ಕೂಡ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು. ಆ ತರ ಇವತ್ತು ಅವರು ಜಿಲ್ಲಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರು. ಅದನ್ನೆಲ್ಲ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಅನ್ನಿಸ್ಬೋದು ಏನು ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂತ, ಕೆಲವ್ರಿಗೆ ಸಿಗದೇನು ಹೋಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಘಟನಾ ಸಾಮರ್ಥ್ಯವನ್ನ ಬೆಳೆಸ್ಕೊಂಡ್ರೆ ಖಂಡಿತ ಯೂತ್ ಕಾಂಗ್ರೆಸ್ ನಿಮಗೆ ಆಲದ ಮರದ ತರ ನೀವು ಜೀವನ ಇರೋವರೆಗೂ ನಿಮ್ಗೆ ಆಶ್ರಯ ಕೊಡುವಂತ ಶಕ್ತಿ ಯೂತ್ ಕಾಂಗ್ರೆಸ್ಗೆ ಇದೆ. ನಾನು ನಮ್ಮ ಯುವಕರಿಗೆ ಇಷ್ಟೇ ಕಿವಿ ಮಾತು ಹೇಳ್ತಕ್ಕಂಥದ್ದು, ಕೆಲಸ ಮಾಡಿ. ನನಗೂ ಕೆಲವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಹೇಳೋರು ನಮ್ಮನ್ನ ಲೋಕಲ್ ಅಲ್ಲಿ ಗುರುತಿಸಲ್ಲ ಅಂತ. ನಾನು ಈಗ 6ನೇ ಬಾರಿ MLA ಆಗಿದ್ದೇನೆ. ನಾನು ಹುಡುಕ್ತಾ ಇರ್ತೀನಿ ಯಾರು ಒಳ್ಳೆ ಪೊಟೆನ್ಶಿಯಲ್ ಇದ್ದಾರೆ ಹುಡುಗರು, ಯಾರು ಶಕ್ತಿ ಇದ್ದಾರೆ. ನಿಮ್ಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಶಕ್ತಿ ಇದ್ರೆ ನಮ್ಮಂತವ್ರು ನಿಮ್ಮನ್ನು ಹುಡ್ಕೊಂಡು ಬರ್ಲೇಬೇಕಾಗುತ್ತೆ. ಯಾಕಂದ್ರೆ ನಮಗೂ ಬೇಕು ಗ್ರೌಂಡ್ ಲೆವೆಲ್ ಅಲ್ಲಿ ಸ್ಟ್ರೆಂತ್ ಇರೋ ಹುಡುಗರು ಇದ್ರೇನೆ ನಮ್ಗೂ ಇವತ್ತು ರಾಜಕೀಯ ಮಾಡಕ್ ಆಗೋದು, ಇಲ್ಲ ಅಂದ್ರೆ ನಾವು MLA ಆಗಕ್ಕಾಗಲ್ಲ. ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಶಕ್ತಿ ಇದ್ರೆ ನಿಮ್ಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಅದನ್ನ ಇವತ್ತು ಮಂಜುನಾಥ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಭವ್ಯ ಇತಿಹಾಸ ಇದೆ ಇದಕ್ಕೆ ಯೂತ್ ಕಾಂಗ್ರೆಸ್ಗೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಳ್ಳೆ ಸಂಘಟನೆಯನ್ನ ಕಟ್ಟಿ ಪಾರ್ಟಿಗೂ ಶಕ್ತಿಯನ್ನ ತುಂಬಿ ಕರ್ನಾಟಕಕ್ಕೂ ಕೂಡ ನಿಮ್ಮಿಂದ ನ್ಯಾಯ ಸಿಗುವಂತ ಕೆಲಸ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಆಗಲಿ ಅಂತ ಆಶಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದಿರ, ತಮ್ಗೆಲ್ಲರಿಗೂ ಅಭಿನಂದನೆಗಳು. ನನ್ನ ಕ್ಷೇತ್ರದಲ್ಲಿ ಹೋಗ್ಲೇಬೇಕಾಗಿರೋದ್ರಿಂದ ನನಗೆ ವಿನಾಯಿತಿ ಕೊಡಬೇಕು ಅಂತ ನಮ್ಮಲ್ಲಿ ಕೇಳಿ ನನ್ನ 4 ಮಾತು ವಿರಾಮ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.